ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಸೇನ್ ನೋಡ್ರಿ, ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತ ಕಿದ್ವಾಯ್ನಲ್ಲಿ ಏನೇನ್ ನಡೀತಾ ಇದೆ ಒಂದ್ ರೌಂಡ್ ಹೋಗ್ ಬನ್ರಿ. 70% ಹಸಿರಿದ್ದಂತ ಬೆಂಗಳೂರು ಇವತ್ತು ಕೇವಲ 2% ಇದೆ. ನೀವು 2% ಹಸಿರು ಮಡಗಿದ್ದೀವ ಅಂತ ಕ್ಯಾನ್ಸರ್ ಮನೆ ಮನೆಗೂ ಅತಿಥಿಯಾಗಿ ಬರ್ತಾ ಇದೆ. ಕಿದ್ವಾಯಿ ಬದುಕಿಸಬೇಕು, ಕ್ಯಾನ್ಸರ್ ಪೇಷಂಟ್ ಗಳನ್ನ ಬದುಕಿಸಬೇಕು. ಯಾಕೆ ಅಂತಂದ್ರೆ ಕಿದ್ವಾಯಿ ಇಸ್ ನಾಟ್ ಓನ್ಲಿ ಹಾಸ್ಪಿಟಲ್, ಇಟ್ ಈಸ್ ಆಲ್ಸೋ ಎ ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರ ಕಿದ್ವಾಯಿ. ಬಟ್ ಈ ಸಂಶೋಧನಾ ಕೇಂದ್ರವನ್ನ ನಿಜವಾಗ್ಲೂ ಸರ್ಕಾರ ಮತ್ತೆ ಅಲ್ಲಿರುವಂತ ಡಾಕ್ಟರ್ಗಳು ಎಷ್ಟರ ಮಟ್ಟಿಗೆ ನಡೆಸ್ತಾ ಇದ್ದಾರೆ, ಅದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸಾಮಾನ್ಯವಾಗಿ ಕಿದ್ವಾಯಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ ಹೋದಾಗ ಭ್ರಷ್ಟಾಚಾರದ ಆ ರೋದನೆ ಒಂದು ಆಲ್ರೆಡಿ ಕ್ಯಾನ್ಸರ್ ಇಂದ ನಳ್ತಾ ಇರುವಂತ ಪೇಷಂಟ್ ಅವ್ರ ಮನೆಯವರು ನರಕ ನೋಡ್ಬಿಟ್ಟಿರ್ತಾರೆ. ಕರ್ನಾಟಕದಲ್ಲಿ ಕಳೆದ 2 ತಿಂಗಳ ಅವಧಿನಲ್ಲಿ 5663 ಜನರಿಗೆ ಕ್ಯಾನ್ಸರ್ ಪತ್ತೆ ಆಗಿದೆ. ವೆರಿ ಶಾಕಿಂಗ್. ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಕ್ಯಾನ್ಸರ್ ಪತ್ತೆ ಆಗಿರೋದು ಬೆಂಗಳೂರಲ್ಲಿ. ಬೆಂಗಳೂರು ಹಣ ಸಂಪಾದನೆ ಮಾಡಬಹುದು. ನಾವು ಯಾವ ಮಟ್ಟಿಗೆ ಬೆಂಗಳೂರನ್ನ ಹಾಳು ಮಾಡಿದೀವಿ ಅಂತಂದ್ರೆ ಬರೀ ಕಾರು, ಬಿಲ್ಡಿಂಗು, ಅಪಾರ್ಟ್ಮೆಂಟು ಇಷ್ಟೇ ನಮ್ಮ ಜೀವನ. ಎಲ್ಲೂ ಕೂಡ ಪರಿಸರಕ್ಕೆ ಯಾವುದಕ್ಕೂ ಕೂಡ ನಾವು ಜಾಗ ಬಿಟ್ಟಿಲ್ಲ. ಒಂದು ಸಮಯದಲ್ಲಿ 70% ಹಸಿರಿದ್ದಂತ ಬೆಂಗಳೂರು ಆರಾಮ್ ಸೆ ಜಾವನ ಕೌನ್ಸ ಅಭಿ ಟ್ರೋಫಿ ಲೇನಿದಾನೆ ಆರಾಮ್ ಸೆ ಜಾವ್. ಒಂದು ಸಮಯದಲ್ಲಿ ಏನೋ 70% ಹಸಿರಿದ್ದಂತ ಬೆಂಗಳೂರು ಇವತ್ತು ಕೇವಲ 2% ಇದೆ. ನೀವು 2% ಹಸಿರು ಮಡಗಿದ್ದೀವ ಅಂತ ಕ್ಯಾನ್ಸರ್ ಮನೆ ಮನೆಗೂ ಅತಿಥಿಯಾಗಿ ಬರ್ತಾ ಇದೆ. ಇದನ್ನ ನಾನೇ ಹೇಳ್ತಾ ಇಲ್ಲ, ಸರ್ಕಾರ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದರೆ ಅದರಲ್ಲಿ 5600 ಜನಕ್ಕೆ ಕ್ಯಾನ್ಸರ್ ಇದು ಪತ್ತೆ ಆಗಿದೆ. ಆಮೇಲೆ ನಿಜವಾಗಲೂ ಇದು ಶೋಚನೀಯ. ಯಾಕೆ ಅಂತಂದ್ರೆ ಒಂದು ಕ್ಯಾನ್ಸರ್ ಬರೋದನ್ನ ಪ್ರಿವೆಂಟ್ ಮಾಡಬೇಕು, ಅದು ನಿಮ್ಮ ಅಭ್ಯಾಸಕ್ಕೆ ಬಿಟ್ಟಂತ ವಿಚಾರ. ಒಂದು ಕ್ಯಾನ್ಸರ್ ಬರೋದನ್ನ ಪ್ರಿವೆಂಟ್ ಮಾಡಬೇಕು. ಎರಡನೇದು ಕ್ಯಾನ್ಸರ್ ಬಂದಾಗ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ತಗೊಂಡು ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು, ಅದಕ್ಕೆ ಬದುಕಕ್ಕೆ ಒಂದು ಪ್ರಯತ್ನ ಬೀಳ್ಬೇಕು. ಮೂರನೇದು ಗೊತ್ತೇ ಇದೆ, ನೀವು ಕಿದ್ವಾಯಿಗೆ ಹೋದ್ರೆ ಕಿದ್ವಾಯಿನಲ್ಲಿ ಏನಿಲ್ಲ, ಅದು ನಿಮ್ಮ ಕಿದ್ವಾಯಿನಲ್ಲಿ ಸಾಕಷ್ಟು ಜನ ಹೋಗಿ ಅಡ್ಮಿಟ್ ಆಗ್ತಾರೆ. ಅದು ಕ್ಯಾನ್ಸರಿನ ಕೊನೆಯ ಸ್ಟೇಜ್. ಅಂದ್ರೆ ಕಿದ್ವಾಯಿ ಎಂಟ್ರಿ ಆದ ಅಂದ್ರೆ ಭಾವನೆಗಳು ಹೇಳ್ತಾ ಇರೋದು ಕಿದ್ವಾಯಿ ಬದುಕಿಸಬೇಕು, ಕ್ಯಾನ್ಸರ್ ಪೇಷಂಟ್ ಗಳನ್ನ ಬದುಕಿಸಬೇಕು. ಯಾಕೆ ಅಂತಂದ್ರೆ ಕಿದ್ವಾಯಿ ಇಸ್ ನಾಟ್ ಓನ್ಲಿ ಹಾಸ್ಪಿಟಲ್, ಇಟ್ ಈಸ್ ಆಲ್ಸೋ ಎ ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರ ಕಿದ್ವಾಯಿ. ಬಟ್ ಈ ಸಂಶೋಧನಾ ಕೇಂದ್ರವನ್ನ ನಿಜವಾಗ್ಲೂ ಸರ್ಕಾರ ಮತ್ತೆ ಅಲ್ಲಿರುವಂತ ಡಾಕ್ಟರ್ಗಳು ಎಷ್ಟರ ಮಟ್ಟಿಗೆ ನಡೆಸ್ತಾ ಇದ್ದಾರೆ, ಅದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸಾಮಾನ್ಯವಾಗಿ ಕಿದ್ವಾಯಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ ಹೋದಾಗ ಭ್ರಷ್ಟಾಚಾರದ ಆ ರೋದನೆ ಒಂದು ಆಲ್ರೆಡಿ ಕ್ಯಾನ್ಸರ್ ಇಂದ ನಳ್ತಾ ಇರುವಂತ ಪೇಷಂಟ್ ಅವ್ರ ಮನೆಯವರು ನರಕ ನೋಡ್ಬಿಟ್ಟಿರ್ತಾರೆ. ಅದರ ಜೊತೆನಲ್ಲಿ ಕಿದ್ವಾಯಿನಲ್ಲಿ ನೀವು ಅಲ್ಲಿ ಎಂಟ್ರಿ ಕೊಟ್ರೆ ಫೈಲ್ ಹಾಕಕ್ಕೆ ಹಣ, ವೀಲ್ ಚೇರ್ಗೆ ಹಣ, ಬೆಡ್ಗೆ ಹಣ, ಬ್ರೆಡ್ಗೆ ಹಣ, ಮೆಡಿಕಲ್ ನಿಮ್ಮ ರಿಪೋರ್ಟ್ ಅನ್ನ ನೋಡ್ಲಿಕ್ಕೆ ಹಣ, ಅಲ್ಲಿ ಡಯಾಗ್ನೈಸ್ ಮಾಡಕ್ಕೆ ಲಂಚ ಪ್ಲಸ್ ಅದ ಹಣ ಅಥವಾ ಲಂಚ. ಕಿದ್ವಾಯಿ ಅನ್ನೋ ಆಸ್ಪತ್ರೆನಲ್ಲಿ ಬರೀ ಲಂಚದ ವಾಸನೆ ಬಿಟ್ರೆ ಬರೀ ಏನೂ ಇಲ್ಲ. ಬಟ್ ಇದನ್ನೆಲ್ಲ ಸರಿ ಮಾಡಬೇಕಾದಂತ ಸರ್ಕಾರ ರೈಟ್ ಲೆಲ್ಲ ಹಾಗೆ ಏನೋ ಮೌನ ತಾಳಿದೆ. ರೀಸೆಂಟ್ ಆಗಿ ಇವತ್ತು ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ನವೀನ್, ಡಾಕ್ಟರ್ ಸುಜಾತ ಮತ್ತೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಚೌಧರಿ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ನೀವು ಕೇಳ್ಬೋದು ನಾಗಲಕ್ಷ್ಮಿ ಚೌಧರಿ ಅವ್ರ ಮೇಲೆ ಯಾಕೆ ದೂರು ದಾಖಲಾಯಿತು ಅಂತ. ಒಂದು ಕ್ಲಿನಿಕ್ ಹಾಸ್ಪಿಟಲ್ ನಡೆಸಬೇಕಾದ್ರೆ ಒಂದು ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಕ್ಯಾನ್ಸರ್ ಬಂದಿರೋಂತ ವ್ಯಕ್ತಿ ಸುಮಾರು 60-70% ಇಮ್ಯುನಿಟಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಅವರನ್ನ ನಾವು ಸುಮ್ನೆ ಬರಿಗೈಯಲ್ಲಿ ಹೋಗಿ ಭೇಟಿ ಮಾಡೋದು, ಅವ್ರ ಕೈ ಕುಳ್ಕೋದು,
ಅವ್ರನ್ನ ಭೇಟಿ ಮಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡೋದು, ಅದರ ಸಂಬಂಧಪಟ್ಟಂತ ಡೈರೆಕ್ಟರ್ ನವೀನ್ ಮೊನ್ನೆ ಗೊತ್ತಿಲ್ದಿರೇನೋ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಿದ್ವಾಯಿಗೆ ಭೇಟಿ ಕೊಟ್ಟಿದ್ದಾರೆ, ಸಂತೋಷದ ವಿಚಾರ. ಬಟ್ ಅಲ್ಲಿ ನಡಿಬೇಕಾದಕ್ಕಿಂತ ಅನ್ವಾಂಟೆಡ್ ಜಾಸ್ತಿ ಆಗಿದೆ. ಕಿದ್ವಾಯಿಗೆ ಭೇಟಿ ಕೊಡೋ ಅಂತ ಡಾಕ್ಟರ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕನಿಷ್ಠ ಆ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಆ ಅಧ್ಯಕ್ಷ ರಿಸೀವ್ ಮಾಡ್ಕೊಂಡಿದ್ದಾನೆ. ಯಾರು? ಡಾಕ್ಟರ್ ನವೀನ್ ಕಿದ್ವಾಯಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಗ್ಲೌಸ್ ಕೊಟ್ಟಿಲ್ಲ, ಮಾಸ್ಕ್ ಕೊಟ್ಟಿಲ್ಲ, ಹೆಡ್ಗೇರ್ ಕೊಟ್ಟಿಲ್ಲ, ಪಾದಗಳಿಗೆ ಅಲ್ಲಿನ ಸ್ಯಾನಿಟೈಸ್ ಫುಟ್ವೇರ್ ಕೊಟ್ಟಿಲ್ಲ, ಆಪ್ರೋನು ಕೊಟ್ಟಿಲ್ಲ. ಅವರು ಮೇಡಮ್ ಹೊರಗಡೆ ಹೋಗಿದ್ದಾರೆ, ಒಂದ್ 40 ಜನನ 30 ಜನನ ಕರ್ಕೊಂಡು ಹೋಗಿದ್ದಾರೆ, ಕ್ಯಾಮ್ರಾಮನ್ ಎತ್ಕೊಂಡು ಹೋಗಿದ್ದಾರೆ, ಅಲ್ಲಿರೋ ನಡೆಯೋದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ. ಅದರ ಡೈರೆಕ್ಟರ್ ಫರ್ಗೆಟ್ ಅಬೌಟ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷ, ಅದರ ಡೈರೆಕ್ಟರ್ ಡಾಕ್ಟರ್ ನವೀನ್ ಸಹ ಆಪ್ರೋನ್ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ಮಾಸ್ಕ್ ಹಾಕಿಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವುಗಳು ಆರೋಗ್ಯವಾಗಿದ್ದಾರೆ, ಬಟ್ ಅಲ್ಲಿನ ಪೇಷಂಟ್ಗಳು ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ. ಅವ್ರಗಳಿಗೆ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅವರ ಸಾವಿಗೆ ನಾವು ಕಾರಣ ಆಗಬಾರದು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೋಗಿರೋದು ನಿಜವಾಗ್ಲೂ ಸಂತೋಷ, ಬಟ್ ಅಲ್ಲಿ ಹೋಗ್ಬೇಕಾದ್ರೂ ದೂರ ಇರ್ಬೇಕಾಗತ್ತೆ. ಮಹಿಳಾ ಆಯೋಗದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ದೂರಿತ್ತೋ ಇಲ್ಲೋ, ಒಟ್ಟಿನಲ್ಲಿ ಹೋಗಿದ್ದಾರೆ. ಹೋದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾಸ್ಕ್ ಹಾಕಿಲ್ಲ, ಹೆಡ್ಗೇರ್ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ಮತ್ತೆ ಸ್ಯಾನಿಟೈಸ್ ಫುಟ್ವೇರ್ ಗಳನ್ನ ಹಾಕಿಲ್ಲ. ಅಲ್ಲಿ ರಿಸೀವ್ ಮಾಡ್ಕೊಳೋ ಅಂತ ಕಿದ್ವಾಯಿ ಡೈರೆಕ್ಟರ್ ಡಾಕ್ಟರ್ ನವೀನ್ ಅವರು ಸಹ ಹಾಕಿಲ್ಲ. ಡಾಕ್ಟರ್ ಶೋಭಾ ಅಂತ ಇನ್ನೊಬ್ಬ ಡಾಕ್ಟರ್, ಐ ಥಿಂಕ್ ಎ ಪ್ರೊಫೆಸರ್ ಅಂಡ್ ಗೈನೋ ಆಂಕಾಲಜಿ, ಅವರು ಕೂಡ ಯಾವುದೇ ಸೇಫ್ಟಿ ಮೆಜರ್ಸ್ ಅನ್ನ ಹಾಕಿಲ್ಲ. ನೀವು ಕೇಳ್ಬೋದು ಎಲ್ಲಿ ಬರ್ದಿದೆ ಅಂತ. ಎಸ್, ನ್ಯಾಷನಲ್ ಸೇಫ್ಟಿ ಇದಕ್ಕೊಂದು ಕಾನೂನೇ ಮಾಡಿದ್ದಾರೆ. ಯಾವುದೇ ಕ್ಲಿನಿಕಲ್ ಆಗ್ಲಿ, ಯಾವುದೇ ಆಸ್ಪತ್ರೆಯಲ್ಲಿ ಆಗ್ಲಿ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಲೇಬೇಕು. ಅದು ಕಿದ್ವಾಯಿ ಅನ್ನೋ ಸಂಸ್ಥೆನಲ್ಲಿ ಮೇಂಟೈನ್ ಮಾಡಲೇಬೇಕು. ಹಾಗಾಗಿ ಆಮೇಲೆ ಒಬ್ಬ ಕ್ಯಾನ್ಸರ್ ವ್ಯಕ್ತಿಯನ್ನ ವಿಡಿಯೋ ಶೂಟ್ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ. ಆರ್ಟಿಕಲ್ 21 ಹೇಳುತ್ತೆ ರೈಟ್ ಟು ಪ್ರೈವೇಸಿ ಅಂತ. ಒಬ್ಬ ರೋಗಿಯನ್ನ ತನ್ನ ಪಬ್ಲಿಸಿಟಿಗೋ ಅಥವಾ ರೆಕಾರ್ಡ್ಗೋ ಗೊತ್ತಿಲ್ಲ, ಮೇಡಮ್ ಅವರು ಶೂಟ್ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸಿದ್ರೆ 2-3 ಲಕ್ಷ ವ್ಯೂಸ್ ಆಗಿದ್ದಾರೆ. ಮೇಡಮ್ ಅವ್ರಿಗೆ ಗೊತ್ತಿರಬೇಕು. ಮೇಡಮ್ ಅವರು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಮೇಡಮ್ ಅವ್ರಿಗೆ ಗೊತ್ತಿರಬೇಕು. ಹೋದ ವರ್ಷ ಇದೇ ಸಮಯದಲ್ಲಿ ನವೆಂಬರ್ ಅಲ್ಲಿ ಮೇಡಮ್ ಅವರು ಸ್ಟೇಟ್ ಹೋಮ್ಗೆ ಭೇಟಿ ಕೊಡ್ತಾರೆ, ಅಲ್ಲಿ ನೀರಿಲ್ಲ ಅಂತ. ಬಟ್ ಆ ಸ್ಟೇಟ್ ಹೋಮ್ ಅಲ್ಲಿ ನೀರಿಲ್ಲ ಅಂತ ಅಲ್ಲಿರುವಂತ ರೇಪ್ ವಿಕ್ಟಿಮ್ಗಳೆಲ್ಲ ವಿಡಿಯೋ ಮಾಡಿ ಅದು ಕೂಡ ಪ್ರಸಾರ ಆಗುತ್ತೆ. ಮೇಡಮ್ ಅವ್ರು ತಿಳ್ಕೊಳ್ಬೇಕು, ಅಧ್ಯಕ್ಷರೇ ದಯಮಾಡಿ ತಿಳ್ಕೊಳ್ಳಿ, ರೇಪ್ ವಿಕ್ಟಿಮ್ಗಳನ್ನ ಮತ್ತೆ ಪೇಷಂಟ್ ಗಳನ್ನ ವಿಡಿಯೋ ಮಾಡಿ ಹಾಕೋದು ನಿಷೇಧ. ಅದು ಒಂದು ರೀತಿಯ ಬ್ರೀಚ್ ಆಫ್ ರೈಟ್ ಟು ಪ್ರೈವೇಸಿ. ಒಬ್ಬ ರೇಪ್ ವಿಕ್ಟಿಮ್ಗಳಿರುವಂತ ಸ್ಟೇಟ್ ಹೋಮ್ ಅಲ್ಲಿ ಹೋದ ವರ್ಷ ಮೇಡಮ್ ಅವರು ವಿಡಿಯೋ ಮಾಡಿ ಆ ರೇಪ್ ವಿಕ್ಟಿಮ್ಗಳೆಲ್ಲ ವಿಡಿಯೋದಲ್ಲಿ ಬರ್ತಾರೆ. ಅಲ್ಲಿ ಹೋಗಿದ್ದೀವ್ರು, ನೀರು ಪೂರೈಕೆ ಮಾಡಕ್ಕೆ, ಬಟ್ ಆದ್ರೆ ವಿಡಿಯೋ ಮಾಡಿ ಆ ರೇಪ್ ವಿಕ್ಟಿಮ್ಗಳು ಅದ್ರಲ್ಲಿ ಬಂದಿದ್ರು. ಕಿದ್ವಾಯಿಲ್ ಹೋದಾಗ ಅಷ್ಟೇನೆ ಯಾವುದೇ ಹೆಲ್ತ್ ಸೇಫ್ಟಿನ ಅಲ್ಲಿರೋ ಡಾಕ್ಟರ್ ನವೀನು ಫಾಲೋ ಮಾಡಿಲ್ಲ. ಮಾಡಕ್ಕೆ ಹೇಳ್ಬೇಕಾಗಿತ್ತು, ಆತನ ಜವಾಬ್ದಾರಿ. ಬೀಯಿಂಗ್ ಎ ಡೈರೆಕ್ಟರ್, ಕಿದ್ವಾಯ ಡೈರೆಕ್ಟರ್ ಆಗಿ ಡಾಕ್ಟರ್ ನವೀನ್ ನಿನ್ನ ಜವಾಬ್ದಾರಿ ಆಗಿತ್ತು ನಿಮ್ಮದು. ಆದರೆ ಅಧ್ಯಕ್ಷರು ಬಂದಾಗ ಅವ್ರಿಗೆ ಗ್ಲೌಸ್ ಕೊಟ್ಟಿಲ್ಲ, ಅವ್ರಿಗೆ ಆಪ್ರೋನ್ ಕೊಟ್ಟಿಲ್ಲ, ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಹೇಳ್ಕೊಟ್ಟಿಲ್ಲ ಈ ಒಂದು ಡಾಕ್ಟರ್ ನವೀನ್ ಅವ್ರಿಗೆ ಏನೋ. ಆಮೇಲೆ ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿರೋ ಡಾಕ್ಟರ್ಗಳನ್ನ ತಬ್ಗಂತಾರೆ, ಪೇಷಂಟ್ ಗಳನ್ನ ಬರೀ ಕೈಯಲ್ಲಿ ಸೆಕೆಂಡ್ ಮಾಡ್ತಾರೆ. ತಪ್ಪಲ್ಲ, ಆತ್ಮೀಯತೆ ತೋರಿಸ್ಬೇಕು, ಬಟ್ ಅಟ್ ದ ಸೇಮ್ ಟೈಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತೆ ಸೇಫ್ಟಿ ಮೆಜರ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಆ ಕಿದ್ವಾಯಲ್ಲಿ ನಿಮ್ಮ ಇನ್ಫೆಕ್ಷನ್ ಇಂದ ಯಾರಾದ್ರೂ ರೋಗಿ 2 ದಿವಸದಲ್ಲಿ ಸತ್ತೋಯ್ತು ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಇರ್ಬೇಕಾಗತ್ತೆ? ಡಾಕ್ಟರ್ ನವೀನ್ ಬಿಡಿ, ಅವರೊಂಥರ ಬಿಂದಾಸ್ ಡೈರೆಕ್ಟರ್,
ಅವ್ರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಲ್ಲ. ಡಾಕ್ಟರ್ ನವೀನ್ ಡೈರೆಕ್ಟರ್ ಆಗಿ ಇರ್ಬೇಕಾದಂತ ಕಿದ್ವಾಯಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ. ಸ್ಟಾರ್ಟಿಂಗ್ ಒಬ್ಬ ಪೇಷಂಟ್ ಎಂಟ್ರಿ ಬುಕ್ ಅಲ್ಲಿ ಎಂಟ್ರಿ ಮಾಡೋದಿಂದ ಹಿಡಿದು ವೀಲ್ ಚೇರ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಬ್ರೆಡ್ ಇಂದ ಹಿಡಿದು ರೂಮ್ ಅಲಾಟ್ಮೆಂಟ್ ಎಲ್ಲಾ ಕಡೆ ಬರೀ ಭ್ರಷ್ಟಾಚಾರ. ಡಯಾಗ್ನೋಸಿಂಗ್ ಭ್ರಷ್ಟಾಚಾರ ನಡೀತದೆ. ಅಲ್ಲಿ ಲಂಚ ಕೊಟ್ಟಿಲ್ಲ ಅಂದ್ರೆ ಯಾರು ಕೆಲಸ ಮಾಡಲ್ಲ. ಇಷ್ಟು ಒಂದ್ ಕಡೆ ಕಿದ್ವಾಯಿ ಒಂದು ರೀತಿ ಏನೋ ಯಾವ ಕೆಲಸವನ್ನ ಮಾಡಬೇಕು ಅದ ಕೆಲಸವನ್ನ ಮಾಡ್ತಾ ಇಲ್ಲ. ಸಂಶೋಧನೆಯನ್ನ ರಾಜ್ಯಕ್ಕೆ ಸರ್ಕಾರಕ್ಕೆ ತಿಳಿಸಿ ನಮಗೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಏನಾದ್ರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು. ಬಟ್ ಕಿದ್ವಾಯಿ ಆ ರೀತಿ ಯಾವುದೇ ಸಂಶೋಧನೆಗಳನ್ನ ಮಾಡ್ತಾ ಇಲ್ಲ, ಜೊತೆನಲ್ಲಿ ಅದನ್ನ ಪಬ್ಲಿಷ್ ಕೂಡ ಮಾಡ್ತಾ ಇಲ್ಲ. ಅಲ್ಲಿ ಕಿದ್ವಾಯಲ್ಲಿ ಸತ್ತಂತ ಪ್ರತಿಯೊಬ್ಬ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ಕ್ಲಿನಿಕಲ್ ನೋಡಿಕೊಳ್ಳ ಪೋಸ್ಟ್ ಮಾರ್ಟಮ್ ಆಗ್ಬೇಕು. ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಅದು ಯಾವ ವ್ಯಕ್ತಿ ಯಾಕೆ ಸತ್ತ, ಕೀಮೋಥೆರಪಿಯಿಂದ ಸತ್ನಾ ಅಥವಾ ಮಾತ್ರೆಯಿಂದ ಸತ್ನಾ, ಹಾರ್ಟ್ ಅಟ್ಯಾಕ್ ಇಂದ ಸತ್ನಾ, ಕರೆಕ್ಟ್ ಆಗಿ ಅವ್ರಿಗೆ ಡಯಾಗ್ನೋಸ್ ಆಯ್ತಾ ಇಲ್ಲ. ಹಾಗಾಗಿ ಕ್ಲಿನಿಕಲ್ ಆಟೋಸ್ಪಿ ಮಾಡಬೇಕು. ಕಿದ್ವಾಯಿನಲ್ಲಿ ಸತ್ತ ವ್ಯಕ್ತಿಗಳ ಮೇಲೆ ಕ್ಲಿನಿಕಲ್ ಆಟೋಸ್ಪಿ ಮಾಡಲ್ಲ ಅಂತ ಒಂದು ಕೂಡ ಆರೋಪ ಇದೆ. ಕ್ಲಿನಿಕಲ್ ಆಟೋಸ್ಪಿ ಮಾಡಿದ್ರೆ ಆ ವ್ಯಕ್ತಿ ಯಾಕೆ ಸತ್ತ, ನಿಜವಾಗ್ಲೂ ಕಿದ್ವಾಯಿ ರೋಗವನ್ನ ಕಂಟ್ರೋಲ್ ಮಾಡಕ್ಕಿದ್ಯಾ ಅಥವಾ ರೋಗವನ್ನ ಅಥವಾ ಕಿದ್ವಾಯಿ ಅನ್ನೋ ಸಂಸ್ಥೆ ಕ್ಯಾನ್ಸರ್ ಪೇಷಂಟ್ ಡೈರೆಕ್ಟ್ ಆಗಿ ಮೇಲೆ ಕಳ್ಸಕ್ಕೆ ಕೆಲಸ ಮಾಡ್ತಾ ಇದೆಯಾ, ಕ್ಲಿನಿಕಲ್ ಆಟೋಸ್ಪಿನಲ್ಲಿ ಗೊತ್ತಾಗತ್ತೆ. ಕಿದ್ವಾಯಿ ಮೇಲೆ ಒಂದು ದೊಡ್ಡ ಆರೋಪ ಏನು ಅಂತಂದ್ರೆ ಕ್ಲಿನಿಕಲ್ ಆಟೋಸ್ಪಿ ಆಗ್ತಾ ಇಲ್ಲ. ಸತ್ತವರ ಮೇಲೆ ಕ್ಲಿನಿಕಲ್ ಆಟೋಸ್ಪಿ ಆಗ್ತಾ ಇಲ್ಲ, ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಬೆಂಗಳೂರು ತಾಂತ್ರಿಕತೆಯ ಹಬ್ಬು, IT ಹಬ್ಬು, ಅಲ್ಲೂ ಕೂಡ ಒಂದು ಟ್ಯಾಬ್ ಅನ್ನ ಕೊಟ್ರೆ ಎಲ್ಲಾ ರೆಕಾರ್ಡ್ಸ್ ಕೂಡ ಸಾಫ್ಟ್ ಅಲ್ಲಿ ಮೇಂಟೈನ್ ಮಾಡಬಹುದು. ಅಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಯಾವ ರೆಕಾರ್ಡ್ ಅನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ. ಅತಿ ಹೆಚ್ಚಿನ ಭ್ರಷ್ಟಾಚಾರ ಕಿದ್ವಾಯಲ್ಲಿದೆ. ನನಗೆ ಗೊತ್ತಿಲ್ಲ ವ್ಯೂವರ್ಸ್ ನಾನು ಹೇಳ್ತಾರ ಮಾತು ನಿಜ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಬರೀಬಹುದು. ಕಿದ್ವಾಯಿ ನಿಜವಾಗ್ಲೂ ಟ್ರೀಟ್ಮೆಂಟ್ ಕೊಡುತ್ತಾ ಅಥವಾ ಭ್ರಷ್ಟಾಚಾರವನ್ನು ಭೂತದಲ್ಲಿ ಮುಳುಗೋಗಿದ್ಯಾ? ದಯಮಾಡಿ ತಿಳಿಸಿ. ನಮ್ ವಿಚಾರ ಇಷ್ಟೇ. ನಾನ್ ನಿಮ್ಗೆ ಹೇಳ್ತಾ ಇದ್ದೆ, ಬೆಂಗಳೂರಿನ ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಅತಿಥಿಯಾಗಿದೆ. ಅದನ್ನ ಡಯಾಗ್ನೈಸ್ ಮಾಡಿದ ಗೊತ್ತಾಗತ್ತೆ ಅಂತ. ಕಿದ್ವಾಯಿಗೆ ಜನ ಹೋಗೋದು ಬದುಕಕ್ಕೋಸ್ಕರನೇ ಹೊರತು ಕಿದ್ವಾಯಿಗೋರ್ರೆ ನಮ್ಮ ಜೀವನ ಮುಗಿತು ಅನ್ನೋ ಮನೋಭಾವನೆ ಇರಬಾರ್ದು. ಬಟ್ ಕಿದ್ವಾಯಿ ಮೆಮೋರಿಯಲ್ ಆಸ್ಪತ್ರೆ ಅನ್ನೋ ಆಸ್ಪತ್ರೆ ಥೇಟ್ ಭ್ರಷ್ಟಾಚಾರದ ಕುಪುವಾಗಿ ಕನ್ವರ್ಟ್ ಆಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನುಷ್ಯನಿಗೆ ಕ್ಯಾನ್ಸರ್ ಬರಬಾರ್ದ್ರಿ. ನನ್ನ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು. ನಾನ್ ನೋಡಿದ್ದೀನಿ, ನಮ್ಮ ತಾಯಿಯ ನರಳಾಟ ನಾನು ನೋಡಿದ್ದೀನಿ. ಅವರನ್ನ ನೋಡಿ ನಾವೆಷ್ಟು ನರಳಾಟ ಮಾಡಿದೀವಿ ನನ್ಗೆ ಗೊತ್ತಿದೆ. ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಿನ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಫುಡ್ ಆಗಿರ್ಬೋದು, ಜೀವನ ಆಗಿರ್ಬೋದು. ಬೆಂಗಳೂರು ತುಂಬಾ DK ಶಿವಕುಮಾರ್ ಹೇಳ್ತಾರೆ, ಕಾರ್ ಇಲ್ಲ ಅಂದ್ರೆ ಮದುವೆ ಆಗಲ್ಲ. 1,30,00,000 ಗಾಡಿಗಳು ಹೊಗೆ ಬಿಟ್ಟು ಬರೀ ಕ್ಯಾನ್ಸರ್ ಪೇಷಂಟ್ಗಳೇ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿದೆ. ಕರ್ನಾಟಕದ ಹಳ್ಳಿಲೂ ಕೂಡ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಪೊಲ್ಯೂಷನ್, ಮೈಂಡ್ ಪೊಲ್ಯೂಷನ್ ಅಂಡ್ ಆಸ್ ವೆಲ್ ಆಸ್ ಫಿಸಿಕಲ್, ಈ ಗಾಳಿಯಿಂದ, ಊಟದಿಂದ ಎಲ್ಲದೂ ಕೂಡ ಪೊಲ್ಯೂಷನ್ ಆಗಿ ಜನರು ಇವತ್ತು ಕ್ಯಾನ್ಸರ್ ಬಂದ್ರೆ ನಿಜವಾಗಲೂ ಬರಬಾರ್ದು, ಬಂದ್ರೆ ನಿಜವಾಗ್ಲೂ ಅವ್ನು ಬದುಕಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಈ ಕಿದ್ವಾಯಿ ಅನ್ನೋ ಸಂಸ್ಥೆಯನ್ನ ಇವ್ರು ಹುಟ್ಟು ಹಾಕಿರೋದು ಬರೀ ದುಡ್ಡು ಮಾಡಕ್ಕೆ. ಇಟ್ ಇಸ್ ಅನ್ ಆಟೋಮನಸ್ ಬಾಡಿ. ಕಿದ್ವಾಯಿ ಅನ್ನೋದು ಒಂದು ಆಟೋಮನಸ್ ಬಾಡಿ. ಓಕೆ, ರಾಜ್ಯ ಸರ್ಕಾರದ ಕೆಳಗಡೆ ಬರ್ತದೆ, ಕೇಂದ್ರ ಸರ್ಕಾರದ ಫಂಡ್ಸ್ ಬರುತ್ತೆ, ಅಂತಾರಾಷ್ಟ್ರೀಯ ಫಂಡ್ಸ್ ಬರುತ್ತೆ. ಇವರು ನಿಜವಾಗ್ಲೂ ರಿಸರ್ಚ್ ಸೆಂಟರ್ ಇದೆಯಾ? ರಿಸರ್ಚ್ ಸೆಂಟರ್ ಇದ್ರೆ ಸರ್ಕಾರಕ್ಕೆ ಏನೇನ್ ಸಜೆಷನ್ ಮಾಡಿದ್ದಾರೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ನಿಜವಾಗ್ಲೂ ಅಲ್ಲಿ ಸಂಶೋಧನೆ ನಡೆಯುತ್ತಾ ಅಥವಾ ಲಂಚಕ್ಕೋಸ್ಕರ ರೋದನೆ ನಡೆಯುತ್ತಾ? ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಈ ಮೂಲಕ ಹೇಳುತ್ತಾ ಕಿದ್ವಾಯಿಗೆ ಲೆಕ್ಕಾಚಾರ ಬರಬೇಕು. ಯಾಕೆ ಅಂತಂದ್ರೆ ಕಿದ್ವಾಯಿಗೆ ಹೋಗೋ ಪ್ರತಿಯೊಬ್ಬ ವ್ಯಕ್ತಿ, ರೋಗಿನೂ ಸಹ ತಾನು ಬದುಕಬೇಕಂತ ಅವನಿಗೆ ಮನೋಭಾವನೆ ಬರಬೇಕೇ ಹೊರತು ಸಾಯ್ತಾನೆ ಅಂತ ಬರಬಾರ್ದು. ಅಲ್ಲಿ ಸಾಕಷ್ಟು ಉಲ್ಲಂಘನೆ ನಡೀತಾ ಇದೆ. ಅಲ್ಲಿನ ಎಂಟೈರ್
ರೆಕಾರ್ಡ್ ರೂಮ್ ಇಂದನೂ ಸಹ ಒಂದು ಫೈಲ್ ಬೇಕಂದ್ರೆ ಲಂಚ ಕೊಟ್ಟಿಲ್ಲ ಅಂದ್ರೆ ಫೈಲ್ ಸಿಗಲ್ಲ, ಲಂಚ ಕೊಟ್ಟಿಲ್ಲ ಅಂದ್ರೆ ಡಯಾಗ್ನೈಸ್ ಮಾಡಲ್ಲ, ಲಂಚ ಕೊಟ್ಟಿಲ್ಲ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಲ್ಲ, ಲಂಚ ಕೊಟ್ಟಿಲ್ಲ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡಲ್ಲ, ಲಂಚ ಕೊಟ್ಟಿಲ್ಲ ಅಂದ್ರೆ ನಿಮ್ ಮೇಲೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಸಿಗಲ್ಲ ನಿಮ್ಗೆ. ಈ ರೀತಿಯ ಒಂದು ಅವ್ಯವಸ್ಥೆಗೆ ಕಿದ್ವಾಯ್ ಬಂದು ನಿಂತಿದೆ. ಒಂದು ಕಿದ್ವಾಯ್ ಅಂತಂದ್ರೆ ಕ್ಯಾನ್ಸರ್ ಅನ್ನ ಗುಣ ಮಾಡ್ಕೊಳಕ್ ಹೋಗ್ಬೇಕು. ಬಟ್ ಕಿದ್ವಾಯ್ ಕಾಲಿಡ್ತಾನೆ ಅವನಿಗೆ ಗೊತ್ತಾಗತ್ತೆ ಇದು ನನ್ನ ಕೊನೆಯ ಸ್ಟೆಪ್ ಅಂತ ಗೊತ್ತಾಗತ್ತೆ. ಆ ಮಟ್ಟಕ್ಕೆ ಕಿದ್ವಾಯಿ ಎಕ್ಕುಟ್ಟು ಹೋಗಿದೆ. ನಮ್ಮ ದೇಶದಲ್ಲಿ ಆಸ್ಪತ್ರೆ ಇರೋದು ಗುಣಪಡಿಸ್ಲಿಕ್ಕೆ, ಆರೋಗ್ಯವನ್ನ ಗುಣಪಡಿಸ್ಲಿಕ್ಕೆ. ಕ್ಯಾನ್ಸರ್ ರೋಗನ ಹುಟ್ಟಾಕಿದ್ದು ನಾವು ನೀವೇ ಕಾರಣ. ಯಾವ ಬೆಂಗಳೂರಲ್ಲಿ 70% ಮರಗಳಿತ್ತೋ, 70% ಹಸಿರಿತ್ತೋ, ಅದನ್ನ ಕಡ್ದು 2% ತಂದಿದೀವಿ. ಕ್ಯಾನ್ಸರ್ ಬರ್ಲಿಕ್ಕೆ ಮೂಲ ಕಾರಣ ಹಸಿರನ್ನ ಕಡಿದು ಬಿಲ್ಡಿಂಗ್ ಗಳನ್ನ ನಾವು ಮಾಡ್ಕೊಂಡಿರೋದು. ಎರಡನೇ ಕಾರಣ ಪೊಲ್ಯೂಷನ್. ಆಮೇಲೆ ಮೂರನೇ ಕಾರಣ ನಾವು ತಗೊಳ್ಳುವಂತ ಫುಡ್. ಪೊಲ್ಯೂಷನ್ ಜೊತೆನಲ್ಲಿ ವಿಷಯುಕ್ತ ಆಹಾರವನ್ನ ಸೇವಿಸ್ತೀವಿ. ಕ್ಯಾನ್ಸರ್ ಅನ್ನೋದು ಮನೆಯಲ್ಲೂ ಅತಿಯಾಗಿ ನಿಂತಿದೆ. ಕ್ಯಾನ್ಸರ್ ಇಂದ ದೂರ ಇರಬೇಕೆ. ಪೊಲ್ಯೂಷನ್ ಮತ್ತೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬೆಂಗಳೂರು ಒಂದ್ ದಿವಸ ಒಂದು ಮಾಸ್ ಡೆತ್ ಆಗ್ಬೋದು. ಏನಕ್ಕೆ ಅಂತಂದ್ರೆ ಎವ್ರಿ ಡೇ ಪ್ರತಿದಿನ ಮನೆ ಸರ್ಕಾರ ಒಂದು ರಿಪೋರ್ಟ್ ಇದು ಡಯಾಗ್ನೈಸಿಂಗ್ ಮಾಡಿದೆ. 5,600 ಜನರಿಗೆ ಕ್ಯಾನ್ಸರ್ ಇದು ಪತ್ತೆ ಆಗಿದೆ. ಸರ್ಕಾರ ಮಾಡಿರೋ ಒಂದು ಡಯಾಗ್ನೈಸಿಂಗ್ ಅಲ್ಲಿ 5,600 ಜನಕ್ಕೆ ಲೆಕ್ಕಾಕೊಳ್ಳಿ. ಅದರಲ್ಲಿ 90% ಬರೀ ಬೆಂಗಳೂರಲ್ಲಿರೋ ಜನರಿಗೆ ಕ್ಯಾನ್ಸರ್ ಬಂದಿದೆ. ಕ್ಯಾನ್ಸರ್ ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲಿ ಅತಿಥಿ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವೇ. ಆಮೇಲೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದಂತ ಕಿದ್ವಾಯ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿಗೆ ಹೋದಾಗ ನ್ಯಾಷನಲ್ ಸೇಫ್ಟಿ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡಬೇಕಾಗಿತ್ತು, ಕೈಗೆ ಗ್ಲೌಸ್ ಹಾಕೊಳ್ಬೇಕಾಗಿತ್ತು. ಆಮೇಲೆ ಮಾಧ್ಯಮಗಳನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿರೋ ಪೇಷಂಟ್ ಗಳನ್ನ ಅವರ ಮುಖಗಳನ್ನ ತೋರಿಸಿದ್ರೆ ಅವರು ಇಡೀ ಪ್ರಪಂಚಕ್ಕೆ ಕ್ಯಾನ್ಸರ್ ಪೇಷಂಟ್ ಅಂತ ಗೊತ್ತಾಗತ್ತೆ. ಅಲ್ಲಿ ಅವರನ್ನ ಮಾತಾಡೋದ್ಕಿಂತ, ಅವರ ಬಗ್ಗೆ ನೋವನ್ನ ತಿಳ್ಕೊಳೋದ್ಕಿಂತ ಪ್ರಚಾರ ಪ್ರಿಯರಾಗಬಾರ್ದು. ನಾನು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಕೇಳೋದೇನು ಅಂತಂದ್ರೆ, ಮೇಡಮ್ ಹೋದ ವರ್ಷ ನೀವು ಸ್ಟೇಟ್ ಹೋಮ್ಗೆ ಭೇಟಿ ಕೊಟ್ಟಿದ್ರಿ, ಅಲ್ಲೂ ಕೂಡ ವಿಡಿಯೋಗಳನ್ನ ಮಾಡಾಕಿದೀರಾ. ಒಬ್ಬ ರೇಪ್ ವಿಕ್ಟಿಮ್ ಅನ್ನ ನಾವು ಐಡೆಂಟಿಟಿನೇ ಮಾಡಬಾರ್ದು ಅಂತ ನಿರ್ಭಯ ಗೈಡ್ಲೈನ್ಸ್ ಹೇಳುತ್ತೆ. ನೀವು ನೋಡಿದ್ರೆ ಸ್ಟೇಟ್ ಹೋಮ್ ಅಲ್ಲಿ ರೇಪ್ ವಿಕ್ಟಿಮ್ ಗಳನ್ನ ವಿಡಿಯೋನ ಮಾಡಿ ಬಿಂದಾಸರಾಗ್ತೀರಾ. ನಿನ್ನೆ ಅಲ್ಲಿ ಹೋಗಿದ್ರೆ ನೀವು ಕಿದ್ವಾಯ್ಗೆ ಹೋಗಿದ್ದು ನಿಜವಾಗ್ಲೂ ಅಪ್ರಿಸಿಯೇಷನ್. ಬಟ್ ಕಿದ್ವಾಯ್ಗೆ ಹೋದಾಗ ಹ್ಯಾಂಡ್ ಗ್ಲೌಸ್, ಸ್ಯಾನಿಟೈಸ್ ಚಪ್ಪಲ್ಲು, ಆಪ್ರೋನು, ಹೆಡ್ ಗೇರು, ಮಾಸ್ಕ್ ಹಾಕೊಂಡು ನೀವು ಭೇಟಿ ಮಾಡಿ ವಿಡಿಯೋ ಮಾಡದೆ ನೀವೇನಾದ್ರೂ ಅವರ ಸಾಂತ್ವನ ಹೇಳಿ ಬಂದಿದ್ರೆ ನಿಜವಾಗ್ಲೂ ನಿಮ್ಗೆ ನಾವು ಚಪ್ಪಾಳೆನ ಹೊಡಿತಾ ಇದ್ರಿ. ಬಟ್ ಯು ವಾಲೆಟೆಡ್ ದ ಬೇಸಿಕ್ ಹೆಲ್ತ್ ರೂಲ್ಸ್. ಹಾಗಾಗಿನೇ ಕರ್ನಾಟಕ ಲೋಕಾಯುಕ್ತದಲ್ಲಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಅವರನ್ನ ರಿಸೀವ್ ಮಾಡ್ಕೊಂಡಂತ ಡಾಕ್ಟರ್ ನವೀನ್, ಅವ್ರನ್ನ ರಿಸೀವ್ ಮಾಡ್ಕೊಂಡು ಡ್ಯಾನ್ಸ್ ಬಿಂದಾಸಾಗಿ ಮೆಡಿಕಲ್ ರೂಲ್ಸ್ ಅನ್ನ ವೈಲೇಟ್ ಮಾಡಿದಂತ ಡಾಕ್ಟರ್ ಶೋಭಾ, ಇವರ ಮೂರು ಜನರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದಲ್ಲಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್. ಜೊತೆನಲ್ಲಿ ಕಿದ್ವಾಯ್ನಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಇದೇ ನಮ್ಮ ಮೋಟಿವ್ ಅಂತ ಹೇಳುತ್ತಾ, ಕಿದ್ವಾಯ್ನ ಭೇಟಿ ಮಾಡಿದವರು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ಯಾವ ಮಟ್ಟದ ಅಲ್ಲಿ ಭ್ರಷ್ಟಾಚಾರ ಇದೆ. ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ಹೋದ್ರೆ ಯಾವ ರೀತಿ ಕಿತ್ತು ತಿಂತಾರೆ ಅಲ್ಲಿ. ಅದು ವೀಲ್ ಚೇರ್ಗಾಗಿರ್ಬೋದು, ಬೆಡ್ಗಾಗಿರ್ಬೋದು, ಬ್ರೆಡ್ಗಾಗಿರ್ಬೋದು, ಡಯಾಗ್ನೈಸಿಂಗ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಯಾವ ರೀತಿ ಕಿತ್ತಂತಾರೆ ಅಂತ. ಕಿದ್ವಾಯ್ನಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು. ಆಮೇಲೆ ಅದರ ಸಂಶೋಧನೆ ಪಬ್ಲಿಕೇಶನ್ ಇಂದ ಬೆಂಗಳೂರು ಮತ್ತೆ ಕರ್ನಾಟಕದಲ್ಲಿ ಕ್ಯಾನ್ಸರ್ ಕಡಿಮೆ ಆಗಬೇಕು, ಇದು ನಮ್ಮ ಧ್ಯೇಯ ಅಂತ ಹೇಳುತ್ತಾ ಅದರ ವಿಚಾರವಾಗಿ ಇವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ಇದು ಸಾರ್ವಜನಿಕ ಹಿತಾಸಕ್ತಿಲಿ ಅಂತ ಹೇಳುತ್ತಾ, ವಿ ವಾಂಟ್ ಕರಪ್ಷನ್ ಫ್ರೀ ಕಿದ್ವಾಯ್ನಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಸಾಧ್ಯವಾದ್ರೆ 0 ಆದ್ರೆ ತುಂಬಾ ಸಂತೋಷ. ಡಾಕ್ಟರ್ ಶೋಭಾ ಅವರೇ, ಡಾಕ್ಟರ್ ನವೀನ್, ನೀವು ಡೈರೆಕ್ಟರ್ ಆಗಿ ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ರಿಸೀವ್ ಮಾಡಕ್ಕೆ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡಲ್ಲ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ನಾಚಿಕೆ ಆಗುತ್ತೆ. ನಿಮ್ಮಂತ ಡಾಕ್ಟರ್ ಕಿದ್ವಾಯ್ನಲ್ಲಿ ಇದಾರೆ ಅಂತ. ಅದು ನಿಮ್ಮ ಪೋಸ್ಟ್ ಒಬ್ಬ ಡೈರೆಕ್ಟರ್ದು. ಓಕೆ,
ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ಇಟ್. ನ್ಯಾಷನಲ್ ಗೈಡ್ಲೈನ್ಸ್ ಅನ್ನ ನನ್ನ ಕಂಪ್ಲೇಂಟ್ ಅಲ್ಲಿ ಹಾಕಿದೀನಿ. ಡಾಕ್ಟರ್ ನವೀನ್ ಅವರೇ, ದಯಮಾಡಿ ಅದನ್ನ ಓದಿ. ನನ್ಗೆ ಗೊತ್ತಿದೆ ನೀವು ರೇಡಿಯೋಥೆರಪಿ ಡಾಕ್ಟರ್, ನೀವು ಅದನ್ನ ಓದ್ತಿರಲ್ಲ ಗೊತ್ತಿಲ್ಲ, ಬಟ್ ದಯಮಾಡಿ ಓದಿ. ಕಂಪ್ಲೇಂಟ್ ಅಲ್ಲಿ ಅದನ್ನು ಕೂಡ ಹಾಕಿದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ಏನೇ ಮಾಡಿದ್ರು ಅದು ಕನ್ನಡಿಗರ ಪರವಾಗಿ, ಸಾರ್ವಜನಿಕರ ಪರವಾಗಿ. ನಂದೇನು ಇಂಟ್ರೆಸ್ಟ್ ಇಲ್ಲ. ಡೆಫಿನೆಟ್ಲಿ ನಮ್ಮ ಮನೆಯಲ್ಲೂ ಕೂಡ ನನ್ನ ತಾಯಿನ 2011ರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಕಳ್ಕೊಂಡಿದೀನಿ. ಅದರ ನೋವು ನಮಗೆ ಗೊತ್ತಿದೆ. ಹಾಗಾಗಿ ಕಿದ್ವಾಯ್ಗೆ ಹೋಗೋ ಪ್ರತಿಯೊಬ್ರು ಕೂಡ ಆ ನೋವನ್ನ ಅನುಭವಿಸಬಾರ್ದು. ಆಲ್ರೆಡಿ ನೋವಲ್ಲಿರುವಂತ ಐ ಥಿಂಕ್ ರೋಗಿಗಳು ಅಥವಾ ಪೇಷಂಟ್ಗಳು ಅಲ್ಲಿನ ಭ್ರಷ್ಟಾಚಾರಕ್ಕೆ ತುತ್ತಾಗಬಾರ್ದು ಅಂತ ಡಾಕ್ಟರ್ ನವೀನ್ ಸ್ಯಾನಿಟೈಸ್ ಕಿದ್ವಾಯ್ ಭ್ರಷ್ಟಾಚಾರವನ್ನ ತಡೆ ಹಿಡಿಬೇಕಾದ ಡೈರೆಕ್ಟರ್ ಕೆಲಸ. ನೀವು ಅದನ್ನ ಮಾಡಬೇಕು. ಇಲ್ಲಿವರೆಗೂ ಮಾಡಿಲ್ಲ, ಇನ್ ಮುಂದಾದ್ರೂ ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಸೇನ್, ನೋಡ್ರಿ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಂತ ಕಿದ್ವಾಯ್ ನಲ್ಲಿ ಏನೇನ್ ನಡೀತಾ ಇದೆ, ಒಂದ್ ರೌಂಡ್ ಹೋಗ್ ಬನ್ರಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಮೊಹಮ್ಮದ್ ಮೊಸೇನ್, ಡಾಕ್ಟರ್ ಸುಜಾತಾ ಅವರೇ, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಡೈರೆಕ್ಟರ್, ಒಂದ್ ನಿಮಿಷ ಹೋಗ್ ಬನ್ನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್.